ರುದ್ರು ಮಾವ, ಬಲ್ಲನ ಮಾವ ಆ ದೊಡ್ಡೇಗೌಡನ ತಂಗಿನ ಮದುವೆ ಮಾಡಿಕೊಂಡು ತಪ್ಪು ಮಾಡಿದ್ದಾನೆ. ಹೌದ್ರ ಬಂಗಾರದಂಗ ಇದ್ದ ನಮ್ಮ ಸಂಸಾರದಲ್ಲಿ ಗಿರುಗುರ ತಂದು ಬಿಟ್ಟಂಗಾಗೈತಿ. ರಾಧಾ ಆ ಪ್ರಿಯಾಂಕಳನ್ನ ಮದುವೆ ಮಾಡಿಕೊಂಡು ಬಂದು ಇಡೀ ನಮ್ಮ ಸಂಸಾರವನ್ನು ನೆಮ್ಮದಿಯನ್ನು ಹಾಳು ಮಾಡಿದ. ದೇವರು ಎಲ್ಲರಿಗೂ ಬೇಡಿದ್ದನ್ನ ಕೊಡುವುದಿಲ್ಲ. ಹಾಗೆ ಪ್ರಿಯಾಂಕಳನ್ನ ಮದುವೆ ಮಾಡಿಕೊಂಡು ಬಂದು ಅಣ್ಣ ಮತ್ತು ಅವ್ವ ಅಣ್ಣನಿಗೋಸ್ಕರ ಪಾಲ್ ಕೊಡ್ಗಾಕತ್ತಾರ. ಮಾವ, ನನಗಂತೂ ದೊಡ್ಡ ಮಾವಂದು ಚಿಂತೆ ಆಗೈತಿ. ಆ ಪ್ರಿಯಾಂಕ ಮನೆಗೆ ಬಂದಾಗಿನಿಂದ ಮಲ್ಲನ ಮಾವ ದೊಡ್ಡ ಮಾವನ ಜೊತೆ ಕಾಲ್ ಕೆದರ್ಕೊಂಡು ಜಗಳಕ್ಕೆ ಹೋಗ್ತಾನ. ನನಗೆ ಯಾಕೋ ಬಹಳ ಭಯ ಆಗ್ತೈತಿ ಮಾವ. ರಾಧಾ, ನನಗೂ ಕೂಡ ಅದೇ ಚಿಂತೆಯಾಗಿದೆ. ಹುಚ್ಚು ಸೋಳಿ ಮಗ ದೊಡ್ಡೇಗೌಡ ನಮ್ಮ ಮನೆತನದ ಮೇಲೆ ಹಾದಿ ಸಾಗಿಸಲು ಅವರ ತಂಗಿ ಪ್ರಿಯಾಂಕಳನ್ನು ಮಲ್ಲನಿಗೆ ಮದುವೆ ಮಾಡಿಕೊಟ್ಟು ರಾಧಾ ನಮ್ಮ ಮನೆತನದ ಮೇಲೆ ಕೆಂಡ ಕಾರುತ್ತಿದ್ದಾನೆ. ಅಷ್ಟೇ ಅಲ್ಲದೆ ಮಲ್ಲನ ಬೇರೆ 50 ಲಕ್ಷ ಹೊಲದಲ್ಲಿ ಪಾಲು ಕೇಳ್ತಾ ಇದ್ದಾನೆ. ಇದನ್ನೆಲ್ಲ ಅವ್ವ ಧರ್ಮನ್ನ ಚಿಂತೆ ಮಾಡಿ ಮನದಲ್ಲೇ ಕೊರಗ್ತಾ ಇದ್ದಾರೆ. ರಾಧಾ ಮಾವ, ನೀನು ಸಿಐಡಿ ಇದೆಯಲ್ಲ, ಇದಕ್ಕೇನು ಪರಿಹಾರ ಸಿಗೋದಿಲ್ಲೇನ? ಹೇ ಹುಚ್ಚಿ, ಅದೆಲ್ಲ ಸಿವಿಲ್ ಮ್ಯಾಟರ್. ಇದು ಅದೆಲ್ಲ ನನಗೆ ಸಂಬಂಧ ಬರೋದಿಲ್ಲ. ಅದೆಲ್ಲ ಇರ್ಲಿ ಬಿಡು. ಈಗ ಹೋಗ್ ಮಾವ, ನಿಂಗೆ ಯಾವಾಗ್ಲೂ ಬರೀ ಇದೇ ರಗಳೆ ಆಯ್ತು. ಮದ್ವೆ ಆದ್ಮೇಲೆ ಅದೆಲ್ಲ ಇದ್ದೇ ಇದೆಯಲ್ಲ ಮಾವ. ಮದುವೆ ಆದ್ಮೇಲೆ ಇದೆಲ್ಲ ಇದೆ ಚಿನ್ನ. ಈಗ ಈ ನಿನ್ನ ನಲ್ಲನ ಮನೆ ತನಿಸಬಾರೆ.